ಹಾಯ್ ಎಲ್ಲರಿಗೂ ಜನನಿ ಸ್ಟಡಿ ಬೂಸ್ಟರ್ ಗ್ರೂಪ್ ಸ್ವಾಗತ ಸುಸ್ವಾಗತ. ಸೊ ಹೋದ ಕ್ಲಾಸ್ ಏನಪ್ಪ ಅಂತಂದರೆ ನಮ್ಮ ಕನ್ನಡ ಗ್ರಾಮರ್ ಕ್ಲಾಸ್ ಮುಗಿದವು. ಸೊ ಇದು 3ನೇ ಕ್ಲಾಸ್ ಆಗಿರುತ್ತೆ. ಸ್ವಲ್ಪ ಏನಪ್ಪ ಅಂದರೆ 1-2 ದಿವಸ ವಿಡಿಯೋ ಅಪ್ಲೋಡ್ ಆಗಿರಲಿಲ್ಲ. ಸೊ ಅದಕ್ಕೆ ಕ್ಷಮೆ ಇರಲಿ. ಸೊ ಇವಾಗ ಏನಪ್ಪ ಅಂತಂದ್ರೆ ಲಾಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ಕೊನೆ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವು ಈ ಒಂದು ಪ್ರಶ್ನೆಗೆ 25ನೇ ಪ್ರಶ್ನೆ ಇದೆಯಲ್ಲ, ಸೊ ಈ ಪ್ರಶ್ನೆಗೆ ನಾವು ಬಿಟ್ಟಿದ್ದೀವಿ. ಸೊ ಇವತ್ತೇನಪ್ಪ ಅಂತಂದ್ರೆ ಅದನ್ನು ಕಂಟಿನ್ಯೂ ಮಾಡೋಣ, ಓಕೆನಾ. ಸೊ ಕೊನೆಗೆ ಏನಪ್ಪ ಅಂತಂದರೆ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ನಿಂತ ನಾವು ಬಿಟ್ಟಿದ್ದೀವಿ, ಓಕೆನಾ. ಏನಿದು ಇಂಪಾರ್ಟೆಂಟ್ ಟಾಪಿಕ್ ಅಂತಂದ್ರೆ, ಸೊ ಸಾಮಾನ್ಯವಾಗಿ ಕನ್ನಡ ಗ್ರಾಮರದಲ್ಲಿ ಏನಪ್ಪ ಅಂತಂದ್ರೆ ಕ್ರಿಯಾಪದದ ಒಂದು ಚಾಪ್ಟರ್ ಐತಲ್ಲ ಅಧ್ಯಯನ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಯಾಪದ ಅಂತಂದರೆ ಆ ಕ್ರಿಯೆಯನ್ನು ಸೂಚಿಸುತ್ತೆ. ಬಟ್ ಏನಪ್ಪ ಅಂದರೆ ಕ್ರಿಯಾಪದ ಯಾವ ರೀತಿ ರಚನೆ ಆಗಿರ್ತೈತಿ, ಅದರ ಹಿನ್ನೆಲೆಯನ್ನು ನಾವು ಅರಿಯೋದು ತುಂಬ ಇಂಪಾರ್ಟೆಂಟ್ ಆಗಿರ್ತೈತಿ. ಅಲ್ಲೇನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಕ್ರಿಯಾಪದದ ಮೂಲ ರೂಪ ಧಾತು ಅಂತ ಕರಿತೀವಿ. ಆಮೇಲೆ ಕ್ರಿಯಾಪದಕ್ಕೆ ಕಾಲಸೂಚಕ ಪ್ರತ್ಯಯನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ನಿನ್ನೆ ಏನಪ್ಪ ಅಂದ್ರೆ ಕೊನೆಯ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಅಲ್ಪಡು ಎಂಬ ಪ್ರತ್ಯಯ ಸಾಮಾನ್ಯವಾಗಿ ಡ್ಯಾಶ್ ಪದಕ್ಕೆ ಸೇರಿಕೆಯಾಗಿದೆ ಅಂತ, ಓಕೆನಾ. ಇಲ್ಲಿ ಏನಪ್ಪ ಅಂದ್ರೆ ಕರ್ಮಪದ ಅಂತ ಕೊಟ್ಟಿವಿ, ಕಾಲಸೂಚಕ ಪ್ರತ್ಯಯ ಅಂತ ಕೊಟ್ಟಿವಿ, ಕ್ರಿಯಾಪದದ ಧಾತು ಅಂತ ಕೊಟ್ಟಿವಿ, ಆಮೇಲೆ ಕರ್ತೃಪದ ಅಂತ ಕೊಟ್ಟಿವಿ, ಓಕೆನಾ. ಇಲ್ಲೇನಪ್ಪ ಅಂತಂದ್ರೆ ಕಾಲಸೂಚಕ ಪ್ರತ್ಯಯ ಅಲ್ಲ, ಕ್ರಿಯಾಪದದ ಧಾತು, ಓಕೆನಾ. ಅಲ್ಪಡು ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಅವರಿಂದ ಮಾಡಲ್ಪಟ್ಟಿತ್ತು ಅದು ಇದು ಅಂತ ನಾವು ಹೇಳ್ತೀವಲ್ಲ. ಸೊ ಹಾಗಾಗಿ ಇದೇನಪ್ಪ ಅಂತಂದ್ರೆ ಕ್ರಿಯಾಪದದ ಒಂದು ಧಾತು ರೂಪಕ್ಕೆ ಉದಾಹರಣೆ ಆಗಿದೆ ನೋಡಿರಿ. ಈ ಎಕ್ಸಾಂಪಲ್ಸು ಕ್ರಿಯಾಪದಕ್ಕಂತ ಸಾಮಾನ್ಯವಾಗಿ ನಾವು ನೋಡೇ ಇರ್ತೀವಿ. ಕ್ರಿಯಾಪದ ಯಾವ ಥರಪ್ಪ ಅಂತಂದ್ರೆ ಹೋಗು, ತಿನ್ನು, ನಡುಕು, ತಿಳಿ, ಸೊ ಈ ರೀತಿ, ಓಕೆನಾ. ಕ್ರಿಯೆಯನ್ನು ಸೂಚಿಸುವಂಥ ಪದಗಳಾಗಿರ್ತಾವೆ ಸಾಮಾನ್ಯವಾಗಿ ಕ್ರಿಯಾಪದಗಳು, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟು ಚಾಪ್ಟರ್. ಏನಪ್ಪ ಅಂತಂದ್ರೆ ಮಂಗಳಾರತಿ, ಓಕೆನಾ. ಮಂಗಳಾರತಿ ಎಂಬುದು ಈ ಕೆಳಗಿನ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ, ಓಕೆನಾ. ಸಮಾಸಗಳ ಒಂದು ಚಾಪ್ಟರ್ ಏನಪ್ಪ ಅಂತಂದ್ರೆ ಈಸಿಯೆಸ್ಟ್ ಚಾಪ್ಟ್ರು ಕನ್ನಡ ಗ್ರಾಮರ್ದಲ್ಲಿ. ಯಾಕಂತಂದ್ರೆ ಅದರಲ್ಲಿ ಮಾರ್ಕ್ಸನ್ನು ನಾವು ಬೇಗ ತೆಗಿಬಹುದಾದಂಥ ಒಂದು ಸಿಚುವೇಶನ್ ಏನಪ್ಪ ಅಂದ್ರೆ ಕ್ರಿಯೇಟ್ ಆಗಿರ್ತೈತಿ. ಸೊ ಹಾಗಾಗಿ ಈ ಒಂದು ಚಾಪ್ಟರ್ ಏನಪ್ಪ ಅಂತಂದ್ರೆ ಸಮಾಸ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಸಂಧಿಗಳು ಕೂಡ ಇಂಪಾರ್ಟೆಂಟು. ಸ್ವಲ್ಪ ಏನಂದ್ರೆ ಬೇಸಿಕ್ ರೂಲ್ಸನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರ್ತೈತಿ, ಓಕೆನಾ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಾವು ಇಲ್ಲಿ ಕೊಟ್ಟಿದಾರಲ್ಲ, ಮಂಗಳಾರತಿ ಎಂಬ ಪದವು ಈ ಕೆಳಗಿನ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ, ಓಕೆನಾ. ಈ ಸಮಾಸದ ಮೂಲ ರೂಲ್ ಏನಪ್ಪ ಅಂತಂದ್ರೆ ಫಸ್ಟಿಗೆ ಏನಪ್ಪ ಅಂದ್ರೆ ನಾವು ಯಾವಾಗಲೂ ಗ್ರಾಮೆಟಿಕಲ್ ರೂಲು ಇಂಪಾರ್ಟೆಂಟ್. ಇಂಗ್ಲೀಷ್ ಗ್ರಾಮರ್ ಆಗಲಿ ಕನ್ನಡ ಗ್ರಾಮರಲ್ಲಿ ನಾವು ಯಾವುದೇ ತಿಳ್ಕೊಬೇಕಂತಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ರೂಲ್ ಇಂಪಾರ್ಟೆಂಟ್, ಓಕೆನಾ. ಈಗ ಸಾಮಾನ್ಯವಾಗಿ ಸಂಧಿ ಪದಗಳು ನಾವು ಯಾವ ರೀತಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಯಾಗಿ ವಿಭಜನೆ ಮಾಡ್ತೀವಿ, ಓಕೆನಾ. ಅಲ್ಲಿ ಏನಪ್ಪ ಅಂತಂದರೆ 2 ಕನ್ನಡ ಶಬ್ದಗಳು ಕೂಡಿಬಿಟ್ಟು ಕನ್ನಡ ಸಂಧಿ ರಚನೆ ಆಗ್ತಿದ್ದು, 2 ಸಂಸ್ಕೃತ ಪದಗಳು ಬಿಟ್ಟು ಆಮೇಲೆ ಸಂಸ್ಕೃತ ಸಂಧಿ ಆಗ್ತಿದ್ದು. ಬಟ್ ಇಲ್ಲೇನಂತಂದ್ರೆ ಸಾಮಾನ್ಯವಾಗಿ ಇದರಲ್ಲಿ ಯಾವ ರೀತಿ ಅಪ್ಪ ಅಂತಂದರೆ ಈ ಕನ್ನಡ ಸಂಧಿಯಲ್ಲಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಸಂಸ್ಕೃತ ಮತ್ತು ಕನ್ನಡ ಶಬ್ದಗಳು ಕೂಡಿದ್ರೂ ಕೂಡ ನಾವು ಕನ್ನಡ ಸಂಧಿ ಅಂತ ಕರಿತಿದ್ದೀವಿ. ಬಟ್ ಇಲ್ಲೇನಂತಂದ್ರೆ ಸಮಾಸದಲ್ಲಿ ಸಾಮಾನ್ಯವಾಗಿ ಒಂದು ಕನ್ನಡ ಪದ ಮತ್ತೊಂದು ಸಂಸ್ಕೃತ ಪದ ಸೇರಿದರೆ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಅದು ಸಮಾಸದ ವಿಧಕ್ಕೆ ಸೇರಲ್ಲ, ಓಕೆನಾ. ಸೊ ಅಲ್ಲೇನಪ್ಪ ಅಂದ್ರೆ ಆ ಸಮಾಸದ ಯಾವುದೇ ಒಂದು ಸಮಾಸಕ್ಕೆ ಸೇರಿಲ್ಲಪ್ಪ ಅಂತಂದ್ರೆ ಅದನ್ನ ನಾವು ಅರಿಸಮಾಸ ಅಂತ ಕರಿತೀವಿ ರೀ, ಓಕೆನಾ. ಉಳ್ಕೋದೇನು ಸಮಾಸದ ವಿಧಗಳದಾವಲ್ಲ 8-9, ಸೊ ಅವನ್ನ ನಾವು ಅಲ್ಲಿ ಕನ್ಸಿಡರ್ ಮಾಡಲ್ಲ ನೋಡ್ರಿ, ಅರ್ಥ ಐತಿ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಮೀನಿಂಗ್ ಏನಂತಂದ್ರೆ ಇಷ್ಟೇ ಅರ್ಥ ಮಾಡ್ಕೊಳ್ಳೋದು. ನಾವೇನಪ್ಪ ಅಂತಂದ್ರೆ ಒಂದು ಕನ್ನಡ ಪದ ಇತ್ತು, ಆಮೇಲೆ ಇನ್ನೊಂದು ಸಂಸ್ಕೃತ ಪದ ಇತ್ತಪ್ಪ ಅಂತಂದರೆ ಇದನ್ನು ನಾವು ಸಮಾಸ ಪದ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಆ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಅರಿ ಸಮಾಸಕ್ಕೆ ಹೋಗುತ್ತಾ, ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ. ಒಂದಿಷ್ಟು ಏನಪ್ಪ ಅಂದ್ರೆ ಬೇಸಿಕ್ ಇವು ಎಕ್ಸಾಂಪಲ್ಸ್ ಬಂದಾಗ ಒಂದು ಸಪ್ರೇಟ್ ಏನಪ್ಪ ಅಂತಂದರೆ ಈ ಚಾಪ್ಟರ್ ವೈಸ್ ಕ್ಲಾಸ್ ಮಾಡೋದ್ನಾಗ ಅವನ್ನ ನೀಟಾಗಿ ಸಮಾಸಗಳ ಹೇಳ್ತೀನಿ, ಓಕೆನಾ. ಇಲ್ಲಿ ನೋಡ್ರಿ ಏನು ಕೊಟ್ಟಾನ ಎಕ್ಸ್ಪ್ಲೇನ್ದಾಗಂತಪ್ಪ ಅಂದ್ರೆ 2 ಅಥವಾ ಹೆಚ್ಚು ಪದಗಳು ಕೂಡಿಕೊಂಡು ಆಗುವ ಪದವನ್ನು ನಾವು ಏನಂತ ಕರಿತೀವಿ ರೀ, ಸಮಾಸ ಪದಗಳು ಅಂತ ಕರಿತೀವಿ, ಓಕೆನಾ. ಇವುಗಳು ಸಾಮಾನ್ಯವಾಗಿ 2 ಪದಗಳು ಒಂದು ಸಂಸ್ಕೃತದಲ್ಲಿರಬೇಕು ಅಥವಾ 2 ಪದಗಳೇನಪ್ಪ ಅಂದ್ರೆ ಕನ್ನಡದಲ್ಲಿರಬೇಕು. ಇಲ್ಲಿ ಏನಾಗೈತಪ್ಪ ಅಂತಂದ್ರೆ ನಮ್ಮ ಎಕ್ಸಾಂಪಲ್ನಲ್ಲಿ ಏನಾಗೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಕೊಟ್ಟಿರುವ ಉದಾಹರಣೆಯಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಮಂಗಳಾರತಿ ಎಂಬ ಪದದಲ್ಲಿ ಮಂಗಳ ಮತ್ತು ಆರತಿ ಇವೇನಪ್ಪ ಅಂತಂದ್ರೆ ಒಂದು ಸಂಸ್ಕೃತ ಐತಿ, ಒಂದು ಕನ್ನಡ ಐತಿ ಪದ. ಸೊ ಹಾಗಾಗಿ ಇದು ಏನಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂಥ ಸಮಾಸಕ್ಕೆ ಉದಾಹರಣೆ ಆಗಲ್ಲ. ಆ ಒಂದು ಸಮಾಸವನ್ನು ಏನಂತ ಕರಿತೀವಪ್ಪ ಅಂತಂದ್ರೆ ಅರಿ ಸಮಾಸ ಅಂತ ಕರಿತೀವಿ, ಓಕೆನಾ. ಸೊ ಅರ್ಥ ಆಯ್ತು ಅನ್ಕೋತೀನಿ. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂತಂದ್ರೆ ಜಾಣತನ, ಆಮೇಲೆ ದೊಡ್ಡತನ, ಆಮೇಲೆ ಬಡಿಗೆತನ, ಆಮೇಲೆ ಕಿರಿತನ,
ಎಂಬ ಪದಗಳು ಈ ಕೆಳಗಿನ ಯಾವ ಪದಗಳಿಗೆ ಉದಾಹರಣೆಯಾಗಿವಂತೆ. ಓಕೆನಾ, ಆಲ್ರೆಡಿ ಅವ ಕ್ವಶನ್ದಾಗ ಆನ್ಸರ್ ಕೊಟ್ಟಿದ್ದಾನ, ಬಟ್ ಈ ಕ್ವಶನ್ನು ಯಾವುದಕ್ಕೆ ಆನ್ಸರ್ ಆಗೈತೆ ಅಂತ ಕೊಟ್ಟಾನ. ಓಕೆನಾ, ಸೊ ಅಂದರೆ ಆನ್ಸರನ್ನು ಕ್ವಶನ್ ಮಾಡಿದಾನ, ಜಾಣತನ ಅವು ಉದಾಹರಣೆ ಎಲ್ಲ ಕೊಟ್ಬಿಟ್ಟಾನ್ರಿ ನೀಟಾಗಿ. ಓಕೆನಾ, ಸೊ ಅದು ಏನಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ, ತದ್ದಿತಾಂತ ನಾಮಪದಗಳು, ಆಮೇಲೆ ತದ್ದಿತಾಂತ ಭಾವನಾಮ. ಓಕೆ, ತದ್ದಿತಾಂತ ಪದಗಳನ್ನು ನಾವು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ 3 ರೀತಿ, ಇದೊಂದು ವಿಶೇಷಣ ಕೂಡ ಭಾವನಾಮದಲ್ಲಿ ಬರುತ್ತೆ, ಬಟ್ ಸಪ್ರೇಟಾಗಿ ತೊಗೊಂಡಿದ್ದಾನೆ. ಸೊ ಒಟ್ಟಾರೆ ಏನಪ್ಪ ಅಂದ್ರೆ 4 ರೀತಿಯಾಗಿ ನಾವು ತದ್ದಿತಾಂತ ಪದಗಳನ್ನು ವಿಭಜನೆ ಮಾಡ್ತೀವಿ ರೀ. ಓಕೆನಾ, ಇಲ್ಲಿ ನೋಡ್ರಿ, ಯಾವಾಗಲೂ ನಾವು ಏನಪ್ಪ ಅಂತಂದರೆ ಈ ಜಾಣತನ, ಓಕೆನಾ, ಈ ಭಾವನಾಮ ಅಥವಾ ಇನ್ನೇನಪ್ಪ ಅಂದ್ರೆ ಗುಣಲಕ್ಷಣಗಳನ್ನು ಇಂಡಿಕೇಟ್ ಮಾಡುವಂಥದ್ದು. ಓಕೆನಾ, ಇಂಥ ಒಂದು ಪದಗಳಿಗೆ ನಾವು ಏನಂತ ಕರಿತೀವಿ, ಇಲ್ಲಿ ನೋಡ್ರಿ, ಜಾಣತನ, ಅಲ್ಲೊಂದು ಭಾವನೆ ಮೂಡುತ್ತೆ ನಮಗೆ. ಅಂದರೆ ಅವನು ಜಾಣತನ ಅಂದರೆ ಬುದ್ಧಿವಂತ ಇದ್ದಾನ, ದೊಡ್ಡತನ ಅಂದರೆ ಯಾವುದೋ ಒಂದು ರೀತಿ ದೊಡ್ಡವ್ರು ಇದ್ದಾರೆ, ಬಡಿಗೆತನ, ಅವ ಬಡಿಗೆತನ ಮಾಡ್ತಾ ಇದ್ದಾನ, ಕಿರಿತನ ಮಾಡ್ತಾ ಇದ್ದಾನೆ. ಸೊ ಹೀಗಾಗಿ ಇಲ್ಲಿ ಏನಪ್ಪ ಅಂದ್ರೆ ಆ ಒಂದು ಭಾವನೆ ವ್ಯಕ್ತ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ತದ್ದಿತಾಂತ ಭಾವನಾಮ ಅನ್ನೋದು ಆಗುತ್ತೆ ನೋಡ್ರಿ. ಓಕೆನಾ, ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ತದ್ದಿತಾಂತ ಪದಗಳು ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ ಅಂತಂತಂದ್ರೆ ಸಾಮಾನ್ಯವಾಗಿ ನೋಡಬೇಕಂತಂದ್ರೆ ತದ್ದಿತಾಂತ ಪದಗಳು ಸಾಮಾನ್ಯವಾಗಿ ನಾಮಪದಗಳಿಗೆ ತದ್ದಿತ ಪ್ರತ್ಯಯಗಳು ಸೇರಿಬಿಟ್ಟು, ಅಂದರೆ ಈಗ ನಾವು ಹೆಂಗೆ ಏನು ಕೃತ್ ಪ್ರತ್ಯಯಗಳು ಅಂತಂದ್ರೆ ಧಾತುಗಳು ಮತ್ತು ಕೃತ್ ಪ್ರತ್ಯಯಗಳು ಸೇರಿ ತದ್ದಿತಾಂತ ಏನು ಕೃದಂತಗಳಾಗ್ತವೆ. ಬಟ್ ಅದೇ ರೀತಿ ಏನಪ್ಪ ಅಂದ್ರೆ ನಾಮಪದಗಳಿಗೆ ತದ್ದಿತಾಂತ ಪದಗಳು ಸೇರಿದ್ರೆ ಇಲ್ಲಿ ಯಾವ ರೀತಿ ಪದಗಳಾಗ್ತವಪ್ಪ ಅಂತಂದ್ರೆ ನಾವು ತದ್ದಿತಾಂತ ಪದಗಳಂತ ಕರಿತೀವಿ ರೀ. ಇದು ಏನಪ್ಪ ಅಂದ್ರೆ ಡೆಫಿನಿಷನಲ್ಲಿ ಏನು ಮೀನಿಂಗ್ ಇಲ್ಲ, ಜಸ್ಟ್ ಏನಪ್ಪ ಅಂದ್ರೆ ತದ್ದಿತಾಂತ ಪದಗಳಿಗೆ ಇದು ಏನು ನಾಮಪದಗಳಿಗೆ ತದ್ದಿತಾಂತ ಪ್ರತ್ಯಯ ಸೇರಿದರೆ ಅದಕ್ಕೆ ನಾವು ತದ್ದಿತಾಂತ ಪದ ಅಂತ ಕರಿತೀವಿ. ಇದರಲ್ಲಿ ಏನಪ್ಪ ಅಂದ್ರೆ ವಿಧಗಳು ನಾವು ನೋಡೋಕೆ ಹೋದಾಗ ಫಸ್ಟ್ಗೆ ಏನಪ್ಪ ಅಂದ್ರೆ ತದ್ದಿತಾಂತ ನಾಮ, ವೆರಿ ಇಂಪಾರ್ಟೆಂಟ್ ರೀ. ಓಕೆನಾ, ತದ್ದಿತಾಂತ ನಾಮ ಇದು ಬೇಸಿಕ್ಕು, ಅಂದ್ರೆ ತದ್ದಿತಾಂತ ಪದಗಳು ಯಾವ ರೀತಿ ರಚನೆ ಆಗಿರ್ತಾವೆ ಅನ್ನೋದು ಬೇಸಿಕ್ಕು. ಯಾವ ರೀತಿಯಪ್ಪ ಅಂತಂದ್ರೆ ಈ ನಾಮಪದಗಳದವಲ್ಲ ಅವಕ್ಕೆ ಏನು ತದ್ದಿತಾಂತ ಪ್ರತ್ಯಯಗಳು ಸೇರ್ತಾವಲ್ಲ ಅದು ನಾಮಪದಕ್ಕೆ ಉದಾಹರಣೆ ಆಗಿರ್ಬೇಕು ರೀ. ಅಂದರೆ ಅದನ್ನ ನಾವು ಕರೆದಾಗ ಅದು ಒಂಥರ ನಾಮಪದ ಅನ್ಬೇಕು. ಈಗ ನೋಡಿರಿ, ಸಾಲಗಾರ, ಬೇಟೆಗಾರ, ಓಲೆಕಾರ, ಕೂಲಿಕಾರ, ಮಾಟಗಾತಿ ಇವೆಲ್ಲ ಅದಾವಲ್ಲ ರೀ, ಸಾಮಾನ್ಯವಾಗಿ ತದ್ದಿತಾಂತ ನಾಮಪದಗಳಿಗೆ ಉದಾಹರಣೆ ರೀ. ಓಕೆನಾ, ಇವು ನೋಡಿರಿ, ಯಾವುದೂ ಇಲ್ಲಿ ಭಾವ ಇಂಡಿಕೇಟ್ ಆಗಂಗಿಲ್ಲ ರೀ. ಓಕೆನಾ, ಸಾಲಗಾರ, ಬೇಟೆಗಾರ, ಸೊ ಕಾರ, ಗಾರ, ಗಾತಿ ಅಂತ ಇವೇನು ಇಂಡಿಕೇಶನ್ ಅದಾವಲ್ಲ ರೀ, ಅವು ತದ್ದಿತಾಂತ ನಾಮಪದಗಳಿಗೆ ಉದಾಹರಣೆ ರೀ. ಓಕೆನಾ, ಇನ್ನು ತದ್ದಿತಾಂತ ವಿಶೇಷಣ ಅಂತ ಬರ್ತಾವೆ. ವಿಶೇಷಣ ಅಂದ್ರೆ ಸಮಥಿಂಗ್ ಏನಪ್ಪ ಅಂದ್ರೆ ಒಂದು ಗುಣಲಕ್ಷಣವನ್ನು ಇಂಡಿಕೇಟ್ ಮಾಡಬೇಕು. ನೋಡಿರಿ, ಅಂಗಡಿಕಾರ, ಹಣವಂತ, ಆಟಗೂಳಿ, ಓಟಗಾತಿ, ಕನ್ನಡಿಗ ಇವೇನಪ್ಪ ಅಂದ್ರೆ ತದ್ದಿತಾಂತ ವಿಶೇಷಣಕ್ಕೆ ಉದಾಹರಣೆ ಆಗಿದಾವೆ ರೀ. ಓಕೆ, ಇನ್ನು ನೆಕ್ಸ್ಟ್ ತದ್ದಿತಾಂತ ಭಾವನಾಮ, ನಮ್ಮ ಏನು ಕ್ವಶನ್ದಾಗ ಐತಲ್ರಿ ಅದು ಏನಪ್ಪ ಅಂದ್ರೆ ಒಂದು ಭಾವನೆ ಇಂಡಿಕೇಟ್ ಆಗ್ಬೇಕ್ರಿ ಅಲ್ಲಿ. ನೋಡಿರಿ, ಗೌಡಿಕೆ, ಏನೋ ಒಂದು ಗೌಡತನ ಮಾಡ್ತಾಯಿದ್ದಾರೆ, ಆಮೇಲೆ ಮಡಿವಂತಿಕೆ, ಬ್ರಾಹ್ಮಣಿಕೆ, ಆಮೇಲೆ ಜಾಣತನ ಉದಾಹರಣೆಗಳಾಗಿ ಏನಪ್ಪ ಅಂದ್ರೆ ಭಾವನಾಮಕ್ಕೆ ಉದಾಹರಣೆ ಆಗಿದಾವೆ. ಈ ಮತ್ತು ಈ ಭಾವನಾಮ ಮತ್ತು ವಿಶೇಷಣ ಎರಡು ಆಲ್ಮೋಸ್ಟ್ ಆಲ್ ಸೇಮ್ ಅದಾವೆ ರೀ. ಸೊ ಹಂಗಾಗಿ ವಿಶೇಷಣಕ್ಕೆ ಸಪ್ರೇಟ್ ಎಕ್ಸಾಂಪಲ್ ಬರಲ್ಲ. ಓಕೆನಾ, ಒಂದು ವಿಶೇಷತೆಯಿಂದ ಕೂಡಿರ್ತಾವೆ ಅಷ್ಟೇ. ಇನ್ನು ನೆಕ್ಸ್ಟ್ ನೋಡಿರಿ, ತದ್ದಿತಾಂತ ಪ್ರತ್ಯಯಗಳಂತ ಬರ್ತಾವೆ. ಓಕೆನಾ, ಅಂದ್ರೆ ಈ ತದ್ದಿತಾಂತ ಪ್ರತ್ಯಯಗಳಂತ ಕರಿತೀವಿ. ಅವು ಏನಪ್ಪ ಅಂದ್ರೆ ಯಾವ ರೀತಿ ಇರ್ತಾವೆ ಅಂದ್ರೆ ಅಂತೆ, ಹಾಗೆ, ಓಲ, ತನಕ, ಓಸ್ಕರ. ಓಕೆನಾ, ಈ ರೀತಿ ಏನಪ್ಪ ಪದಗಳೇನಪ್ಪ ಅಂತಂದ್ರೆ ನಾವು ತದ್ದಿತಾಂತ ಪ್ರತ್ಯಯಗಳು ಅಥವಾ ಪದಗಳಂತ ಕರಿತೀವಿ ನೋಡಿರಿ. ಓಕೆ, ಸೊ ತದ್ದಿತಾಂತ ಚಾಪ್ಟರ್ನಲ್ಲಿ ಈ MCQ ಬರೀ MCQ ಸೀಮಿತವಾಗಿರುತ್ತೆ. ತದ್ದಿತಾಂತ ಚಾಪ್ಟರ್ ಮಾಡುವಾಗ ನೀಟಾಗಿ ಮಾಡೋಣ. ಓಕೆನಾ, ಈಗ ನೋಡಿರಿ ನೆಕ್ಸ್ಟು ಮತ್ತೊಂದು ಏನಪ್ಪ ಅಂತಂದ್ರೆ ಸಮಾಸ ಬಂದೈತಿ. ಓಕೆನಾ, ಆವಾಗಲೇ ನಾವು ಸಮಾಸ ನೋಡ್ಕೊಂಬಂದಿವಿ. ಏನು ಅರಿ ಸಮಾಸ. ಸಮಾಸ ಪದಗಳು ಯಾವ ರೀತಿ ರಚನೆ ಆಗಿರ್ಬೇಕು ರೀ, ಎರಡೂ ಏನಪ್ಪ ಅಂದ್ರೆ ಒಂದು ಸಂಸ್ಕೃತ ಆಗಿರ್ಬೇಕು. ಓಕೆನಾ, ಸಂಸ್ಕೃತಾಗ ಇಲ್ಲ ಕನ್ನಡದಲ್ಲಿರ್ಬೇಕು. ಓಕೆನಾ, ಎರಡೂ ಒಂದಕ್ಕೊಂದು ಏನಪ್ಪ ಅಂತಂದ್ರೆ ಒಂದು ಕನ್ನಡ ಒಂದು ಸಂಸ್ಕೃತ ಇರಲೇಬಾರ್ದು. ಓಕೆನಾ, ಸೊ ಆ ಪದಗಳಿಗೆ ನಾವು ಏನಂತೀವಿ ಸಮಾಸ ಪದ ಅನ್ನಂಗಿಲ್ಲ, ಅರಿ ಸಮಾಸ ಅಂತ ನೋಡ್ತೀವಿ. ಬಟ್ ಇಲ್ಲಿ ವಿಶೇಷವಾದಂಥ ಎಕ್ಸಾಂಪಲ್ ಕೇಳ್ತಾನೆ ರೀ. ಏನಪ್ಪ ಅಂದ್ರೆ ಸಮಾಸದಾಗ ಏನು ನೋಡಿರಿ, ವರ್ಡು ಆನೆ, ಕುದುರೆ, ಒಂಟೆಗಳು ಈ ಪದವು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ. ಓಕೆನಾ, ಅವನು ವರ್ಡ್ ಕೊಟ್ಟಾನ್ರಿ, ಸಮಥಿಂಗ್ ಏನೋ ಒಂದು ಇದನ್ನು ಕೊಟ್ಟಾನ. ಬಟ್ ಯಾವಾಗಲೂ ನೋಡಿರಿ, ಈ ಗ್ರಾಮ್ಯಾಟಿಕಲ್ ಏನಾದರೂ ಅರ್ಥ ಆಗಬೇಕಂತಂದ್ರೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಅದರ ರೂಲ್ ಇಂಪಾರ್ಟೆಂಟು, ಯಾವ ರೀತಿ ರಚನೆ ಆಗೈತೆ ಆ ಪದ ಅನ್ನೋದು ಇಂಪಾರ್ಟೆಂಟು. ಅವಾಗ ಮಾತ್ರ ನಾವು ಗ್ರಾಮರ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ರೀ. ಓಕೆನಾ, ಇಲ್ಲಿ ನೋಡಿರಿ ಏನಪ್ಪ ಅಂದ್ರೆ ಪ್ರಶ್ನೆ ಆನ್ಸರ್ ದ್ವಂದ್ವ ಸಮಾಸ ಅಂತ ಕೊಟ್ಟಾನ, ಹಂಸಿ ಸಮಾಸ ಅಂತ ಕೊಟ್ಟಾನ, ಕ್ರಿಯಾ ಸಮಾಸ ಅಂತ ಕೊಟ್ಟಾನ, ಗಮಕ ಸಮಾಸ ಅಂತ ಕೊಟ್ಟಾನ. ಓಕೆನಾ, ಈ ದ್ವಂದ್ವ ಸಮಾಸದಲ್ಲಿ ಹೆಂಗಪ್ಪ ಅಂತಂದ್ರೆ ಹಲವಾರು ಪದಗಳಿಂದ ರಚನೆ ಆದಂಥ, ಅಂದರೆ ಹಲವಾರು ಪದಗಳನ್ನು ಒಳಗೊಂಡಂಥ ಒಂದೇ ಒಂದು ವಿಶೇಷ ಪದ ಇಲ್ಲೈತೆ ನೋಡ್ರಿ. ವಿಶೇಷ ಪದ ಇದೇ ಪದ ಅದು,
ಅಂದರೆ ಹಲವಾರು ಪದಗಳಿರ್ತಾವೆ ಅದ್ರಾಗ, ಬಟ್ ಒಂದೇ ಪದ ಆಗಿರ್ತೈತೆ ನೋಡಿರಿ. ಆನೆ, ಕುದುರೆ, ಒಂಟೆಗಳು. ಓಕೆನಾ, ಇದರಲ್ಲಿ ಎಷ್ಟು ಪದ ಅದಾವೆ ರೀ? 3 ಪದ ಅದಾವೆ. ಓಕೆನಾ, 3 ಪದ ಕೂಡಿಬಿಟ್ಟು ಒಂದೇ ಪದವಾಗೋದಕ್ಕೆ ನಾವೇನಂತ ಕರಿತೀವಿ? ದ್ವಂದ್ವ ಸಮಾಸ ಅಂತ ಕರಿತೀವಿ. ಓಕೆನಾ, ನಾವು ಒಂದೇ ಹೆಸರು ಕೂಗ್ತಾ ಇಲ್ಲ ಅಲ್ಲಿ, ಆನೆ, ಕುದುರೆ, ಒಂಟೆಗಳು ಅಂತ. ಓಕೆನಾ, ಸೊ 3 ಪದಗಳಿರ್ತಾವೆ, ಬಟ್ ಒಂದೇ ಹೆಸರು ಡೈರೆಕ್ಟಾಗಿ ಕೂಗ್ತಾ ಇದ್ದೀವಿ. ಸೊ ಹಂಗಾಗಿ ಏನಪ್ಪ ಅಂದ್ರೆ ಆನೆ, ಕುದುರೆ, ಒಂಟೆಗಳು ಅಂತ ಇಲ್ಲಿ ಕರೀತಾರೆ. ಇನ್ನು ಅಂಶಿ ಸಮಾಸ ಅಂತಂದ್ರೆ ಸಾಮಾನ್ಯವಾಗಿ ಇದು ಅಂಶಿ ಅಂತಂದ್ರೆ ಒಂದು ಭಾಗದ ಭಾಗವನ್ನು, ಓಕೆನಾ, ಈಗ ನಡು ಮೂಗು ಅಥವಾ ಬಲಗೈ ಈ ಥರ ಏನಪ್ಪ ಅಂತಂದ್ರೆ ಒಂದು ಭಾಗದ ಭಾಗವನ್ನು ಹೇಳಕ್ಕೆ, ಅಂದ್ರೆ ಕೈ ಅನ್ನೋದು ಒಂದು ಭಾಗ. ಸೊ ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಕೈಯ ಮೇಲೆ ಅದು ಇದು ಅಂತ ಹೇಳ್ತೀವಲ್ಲ. ಸೊ ಒಂದು ಭಾಗದ ಭಾಗವನ್ನು ಹೇಳಕ್ಕೆ ನಾವು ಅಂಶಿ ಸಮಾಸವನ್ನು ಬಳಸ್ತೀವಿ. ಇದು ಚಾಪ್ಟರ್ನಲ್ಲಿ ಕವರ್ ಮಾಡೋಣ ರೀ. ಓಕೆನಾ, ಇನ್ನು ಕ್ರಿಯಾ ಸಮಾಸ, ಆಮೇಲೆ ಗಮಕ ಸಮಾಸ ಅಂತ ಬರ್ತಾವೆ. ಇವನ್ನ ಏನಪ್ಪ ಅಂದ್ರೆ ಇಂಡೆಪ್ತಾಗಿ ಚಾಪ್ಟರ್ನಲ್ಲಿ ಕವರ್ ಮಾಡೋಣ. ಓಕೆನಾ, ಇಲ್ಲಿದ ನೋಡಿರಿ. ಏನಪ್ಪ ಅಂತಂದ್ರೆ ಈ ದ್ವಂದ್ವ ಸಮಾಸ 2 ಅಥವಾ ಹೆಚ್ಚು ನಾಮಪದಗಳು ಸಮುಚ್ಚಾರ್ಥವಾಗಿ ಕೂಡಿ ಆಗುವ ಸಮಾಸಕ್ಕೆ ದ್ವಂದ್ವ ಸಮಾಸ ಅಂತ ಕರೀತಾರೆ. ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇನ್ನಿತರ, ಈಗ ಆನೆ, ಕುದುರೆ, ಒಂಟೆಗಳು ನಿಮ್ಗೆ ಅರ್ಥ ಆಗ್ಲಿಕ್ಕಂದ್ರೆ ಇಲ್ಲಿ ನೋಡ್ರಿ ದನ, ಕರುಗಳು. ಓಕೆನಾ, ಇಲ್ಲಿ ನೋಡ್ರಿ ಒಂದು ಐತೇನು ದನ ಮತ್ತು ಕರುಗಳು 2 ಅದಾವ. ಆಮೇಲೆ ಗಿಡ, ಬಳ್ಳಿಗಳು, ಆಮೇಲೆ ಗುಡುಗು, ಸಿಡಿಲು, ಮಿಂಚುಗಳು. ಸೊ ಈ ರೀತಿ ಏನಪ್ಪ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ರೀ. ಓಕೆ, ಇದು ಎಲ್ಲ ದ್ವಂದ್ವ ಸಮಾಸದ ಒಂದು ಎಕ್ಸಾಂಪಲ್ ರೀ. ಓಕೆ, ಡೈರೆಕ್ಟಾಗಿ ಏನಪ್ಪ ಅಂದ್ರೆ ಈ ಸಮಾಸಗಳ ಚಾಪ್ಟರ್ ವೈಸು PDF ಮಾಡ್ಕೊಂಡು ಮುಗಿಸೋಣ. ಓಕೆನಾ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿರಿ. ಹುಬ್ಬಳ್ಳಿಯಿಂದ ಧಾರವಾಡಿಗೆ 12 ಮೈಲುಗಳು. ಇದು ಏನಪ್ಪ ಅಂದ್ರೆ ಪಂಚಮಿ ವಿಭಕ್ತಿಯ ಪ್ರತ್ಯಯ ಆಗಿದ್ದು, ಆಲ್ರೆಡಿ ಪಂಚಮಿ ವಿಭಕ್ತಿ ಪ್ರತ್ಯಯದಾಗ ಐತಂತ. ಇದೇನೇನಪ್ಪ ಅಂದ್ರೆ ಚತುರ್ಥಿ ಪ್ರತ್ಯಯಕ್ಕೆ ಪಲ್ಲಟ ಮಾಡ್ಬೇಕಂತ. ಓಕೆನಾ, ಇಲ್ಲೇನಪ್ಪ ಅಂತಂದ್ರೆ ಇಲ್ರಿ ಸರ್, ನಾವು ಈ ಇಂದ ಅನ್ನೋ ಪ್ರತ್ಯಯ ಎಲ್ಲಿ ಬರುತ್ತಪ್ಪ ಅಂದ್ರೆ ತೃತೀಯ ವಿಭಕ್ತಿ ಪ್ರತ್ಯಯ ರೀ ಅದು. ನೋಡಿರಿ, ಪಂಚಮಿ ವಿಭಕ್ತಿ ಅಂತಂದ್ರೆ 2 ಪ್ರದೇಶಗಳನ್ನಾಗಲಿ ಅಥವಾ 2 ವ್ಯಕ್ತಿಗಳನ್ನಾಗಲಿ ಬೇರ್ಪಡಿಸುವಂಥ ಒಂದು ಕ್ರಿಯೆಗೆ ಏನಪ್ಪ ಅಂತಂದ್ರೆ ನಾವು ಸಾಮಾನ್ಯವಾಗಿ ಪಂಚಮಿ ವಿಭಕ್ತಿ ಅಂತ ಕರಿತೀವಿ. ಓಕೆನಾ, ಸೊ ಇಲ್ಲಿ ಹುಬ್ಳಿಯಿಂದ ಧಾರವಾಡಿಗೆ 12 ಮೈಲಿಗಳು. ಓಕೆನಾ, ಡಿಫ್ರೆನ್ಸ್ ಹೇಳ್ತಾ ಇದ್ದಾನೆ. ಓಕೆನಾ, ಸೊ ಹಂಗಾಗಿ ಏನಪ್ಪ ಅಂದರೆ ಇದನ್ನ ನಾವು ಪಂಚಮಿ ವಿಭಕ್ತಿ ಅಂತ ಕೇಳ್ತಾರೆ. ಓಕೆನಾ, ಆಲ್ರೆಡಿ ಅವನು ಪಂಚಮಿ ವಿಭಕ್ತಿಯಾಗ ಐತಂತ ಕೊಟ್ಟಾನ. ಸೊ ನಮ್ದು ಅದು ಕ್ವಶನ್ ಅಲ್ಲ. ಕ್ವಶನ್ ಎಲ್ಲೈತ್ರಿ? ಇಲ್ಲೈತ್ರಿ. ಏನಪ್ಪ ಅಂದ್ರೆ ಅದನ್ನು ಚತುರ್ಥಿ ಪ್ರತ್ಯಯಕ್ಕೆ ಏನು ಬದಲಾವಣೆ ಮಾಡಿರಿ ಅಂತ. ಓಕೆನಾ, ಸೊ ಬದಲಾವಣೆ ಯಾವ ರೀತಿ ಆಗುತ್ತೆ ನೋಡಿರಿ. ಹುಬ್ಬಳ್ಳಿಯಲ್ಲಿ ಧಾರವಾಡ 12 ಮೈಲು, ಅಲ್ಲಿ ಅನ್ನೋ ಪ್ರತ್ಯಯ ಎಲ್ಲಿ ಬರುತ್ತೆ ರೀ? ಸಾಮಾನ್ಯವಾಗಿ ಇದೇನಪ್ಪ ಅಂತಂದ್ರೆ ಷಷ್ಠಿ. ಓಕೆನಾ, ಷಷ್ಠಿ ಅಂತ ಹೇಳ್ತಾರಲ್ಲ, ಸಪ್ತಮಿಯಲ್ಲಿ. ಓಕೆನಾ, ಸಪ್ತಮಿಯಲ್ಲಿ ಅಲ್ಲಿ ಬರುತ್ತಾ? ಓಕೆನಾ, ಇದು ಆಗಲ್ಲ. ಏನು ಕೇಳ್ಯಾನಮ್ಮ? ಚತುರ್ಥಿಗೆ ಕೇಳ್ಯಾನ. ಆಮೇಲೆ ಪ್ರಥಮ ಉ. ಓಕೆನಾ, ಹುಬ್ಳಿಯು ಇದು ಬರಲ್ಲ, ಇದು ಚತುರ್ಥಿ ಕೇಳ್ಯಾನ ಕ್ವಶನು. ಆಮೇಲೆ ಹುಬ್ಳಿನಿಂದ. ಓಕೆನಾ, ನಿಂದ ಅಂದಾಗ ಸೊ ನಮಗೆ ತೃತೀಯ ಆಗುತ್ತಾ? ಇದು ಆಗಲ್ಲ. ಚತುರ್ಥಿ ಅಂತಂದ್ರೆ ಸಾಮಾನ್ಯವಾಗಿ ಗೆ, ಇಗೆ, ಈಕೆ ಅಂತ ಬರಬೇಕು. ಓಕೆನಾ, ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಹುಬ್ಳಿಗೆ ಅಂತ ಕೊಟ್ಟಾನಲ್ರಿ. ಹುಬ್ಳಿಗೆ ಧಾರವಾಡ 12 ಮೈಲುಗಳು. ಇದೇನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತಿ. ಓಕೆನಾ, ಫಸ್ಟ್ನೇದು ಯಾಕೆ ಆಗಲಿಲ್ಲಪ್ಪ ಅಂತಂದ್ರೆ ಸಪ್ತಮಿ ಅಲ್ಲಿ ಪ್ರತ್ಯಯ ಸೇರಿತು. ಆಮೇಲೆ ಹುಬ್ಳಿ ಯು ಊ ಬಂತು, ಪ್ರಥಮ ಆಯಿತು. ಆಮೇಲೆ ಹುಬ್ಳಿನಿಂದ ತೃತೀಯ ಆಯಿತು. ಬಟ್ ಅವ ಏನು ಕೇಳಿದ್ರೆ ನಮಗೆ ಚತುರ್ಥಿ ಮಾಡಂತ ಹೇಳ್ಯಾನ. ಓಕೆನಾ, ಸ್ಥಾನ ಪಲ್ಲಟ ಒಂದು ಕ್ವಶನ್ ಆಲ್ಮೋಸ್ಟ್ ಆಲ್ ಇವೇನಪ್ಪ ಅಂದ್ರೆ ಕ್ವಶನ್ ಪೇಪರ್ ಟಫ್ ಇದ್ದಾಗ ಈ ಥರ ಬರ್ತಿರ್ತಾವೆ ಕ್ವಶನ್. ಓಕೆನಾ, ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ. ಓಕೆನಾ, ಇಂದ ಅಂತ ಇಲ್ಲಿ ಕೂಡ ಬರೆಸ್ತೀವಿ. ಬಟ್ ಏನಂತಂದ್ರೆ 2 ಪ್ರದೇಶಗಳನ್ನು ಅಥವಾ 2 ವ್ಯಕ್ತಿಗಳನ್ನು ಬೇರ್ಪಡಿಸುವಂಥ ಕೆಲಸಕ್ಕೆ ನಾವೇನಪ್ಪ ಅಂದ್ರೆ ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಇನ್ನು ಚತುರ್ಥಿ ಬಂದ್ಬಿಟ್ಟು ಸಾಮಾನ್ಯವಾಗಿ ಹೇಳಿದ್ನಲ್ಲ ರೀ ನಾನು, ಏನಪ್ಪ ಅಂದ್ರೆ ಗೆ, ಕೆ, ಇಗೆ ಅಂತ ಬರ್ತಿರಬೇಕು. ಅಂಥ ಪದಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯಗಳಂತ ಕರಿತೀವಿ. ಓಕೆನಾ, ನೆಕ್ಸ್ಟು ಕೆಳಗಿನ ಯಾವ ಪದವು ದ್ವಿರುಕ್ತಿ ಪದಕ್ಕೆ ಉದಾಹರಣೆ ಆಗಿಲ್ಲ ಅಂತ. ಓಕೆನಾ, ಯಾವಾಗಲೂ ಏನಪ್ಪ ಅಂತಂದ್ರೆ ಈಗ ನೋಡಿ ಪಟಕನ ಏನಪ್ಪ ಅಂತಂದ್ರೆ ದ್ವಿರುಕ್ತಿ ಪದ ಗುರುತಿಸಿ ಅಂತಂದ್ರೆ ಹಲವಾರು ಅದಾವು. ಬಟ್ ಅಲ್ಲಿ ಏನಪ್ಪ ಅಂತಂದ್ರೆ ಉದಾಹರಣೆ ಆಗಿಲ್ಲ ಅಂತ ಕೇಳ್ಯಾನ. ಓಕೆನಾ, ಸೊ ಫಸ್ಟ್ ಏನಪ್ಪ ಅಂದ್ರೆ ನಾನು ಹೇಳಿದೆ ಗ್ರಾಮರ್ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ರೂಲ್ಸ್ ಇಂಪಾರ್ಟೆಂಟ್. ದ್ವಿರುಕ್ತಿ ಪದ ಯಾವ ರೀತಿ ರಚನೆ ಆಗಿರ್ತೈತೆ ಅನ್ನೋದು ಇಂಪಾರ್ಟೆಂಟು. ಓಕೆನಾ, ಸೊ ಹಾಗಾಗಿ ದ್ವಿರುಕ್ತಿ ಅಂತಂದ್ರೆ ಯಾವ ರೀತಿಯಪ್ಪ ಅಂತಂದ್ರೆ ಅವಕ್ಕೂರ್ದು ಮೀನಿಂಗ್ ಇರ್ತೈತೆ ರೀ. ಓಕೆನಾ, ಏನಪ್ಪ ಅಂತಂದ್ರೆ ಅರ್ಥ ಇರ್ತೈತೆ ಅವಕ್ಕೆ ದ್ವಿರುಕ್ತಿ ಪದಗಳಿಗೆ. ಆದರೆ ಏನಿರ್ತೈತಪ್ಪ ಅಂದರೆ ಒಂದೇ ಪದವನ್ನು ಹಲವಾರು ಬಾರಿ ಉಚ್ಚಾರಣೆ ಮಾಡ್ತಿರ್ತೀವಿ ರೀ. ಒಂದೇ ಪದ ಇರ್ತೈತಿ, ಅದನ್ನೇನು ಮಾಡ್ತೀವಿ ಅಂದ್ರೆ ಹಲವಾರು ಬಾರಿ ಉಚ್ಚಾರಣೆ ಮಾಡ್ತೀವಿ. ಅದಕ್ಕೆ ಏನಪ್ಪ ಅಂತ ಕರಿತೀವಿ ಅಂದ್ರೆ ದ್ವಿರುಕ್ತಿ ಪದ ಅಂತ ಕರೀತಾರೆ. ಇಲ್ಲಿ ನೋಡೋಣ್ರಿ, ಒಂದೇ ಪದ ಹಲವಾರು ಬಾರಿ ಉಚ್ಚಾರಣೆ ಆಗೈತೇನಂತ. ಓಕೆನಾ, ಫಸ್ಟ್ನೇದು ಏನೈತೆ ರೀ, ಸಾವು ನೋವು 2 ಪದಗಳವ್ರಿ. ಓಕೆನಾ, ಇದು ನಮ್ಮದು ರೂಲ್ ಏನೈತೆ ರೀ, ಒಂದೇ ಪದ ಇರಬೇಕು, 2 ಸರಿ ಉಚ್ಚಾರ ಆಗಬೇಕು. ಓಕೆನಾ, ಬಟ್ಟ ಬಯಲು ನೋಡಿರಿ, ಬಟ್ಟ ಬಯಲು ಅನ್ನೋದು ಒಂದೇ ಪದ, ಬಟ್ 2 ಸರಿ ಉಚ್ಚಾರ ಆಗೈತೆ. ಬಟ್ಟ ಅನ್ನೋದು ಕೂಡ
ಬಯಲು ಅಂತ ಕನ್ಸಿಡರ್ ಆಗುತ್ತೆ ರೀ. ಆಮೇಲೆ ತುತ್ತ, ತುದಿ ಒಂದೇ ಪದ ಐತಿ, 2 ಬಾರಿ ಉಚ್ಚಾರಣೆ ಆಗೈತಿ. ಆಮೇಲೆ ಕೊನೆಗೆ ಒಂದೇ ಪದ ಐತಿ, 2 ಬಾರಿ ಉಚ್ಚಾರ ಆಗೈತಿ. ಬಟ್ ಇಲ್ಲಿ ಸಾವು ನೋವು ಅನ್ನೋದು ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಇದು ದ್ವಿರುಕ್ತಿ ಪದಕ್ಕೆ ಉದಾಹರಣೆ ಅಲ್ಲ ರೀ. ಓಕೆನಾ. ಸೊ ಹಾಗಾಗಿ ಇದು ಏನಪ್ಪ ಅಂತಂದ್ರೆ ಆನ್ಸರು ಉದಾಹರಣೆ ಆಗಿಲ್ಲ ಅಂತ. ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹಾಗಾದ್ರೆ ಸಾವು ನೋವು ಯಾವ ಪದಕ್ಕೆ ಉದಾಹರಣೆ ರೀ. ಓಕೆನಾ. ಈಗ ಸಾವು ನೋವು ಅಂತಂದಿವಿ. ಸಾವು ನೋವು ಅಂತಂದ್ರೆ 2 ಪದ ಅದಾವು. ಹಾಗಾಗಿ ಏನಪ್ಪ ಅಂದ್ರೆ ಜೋಡಿ ನುಡಿ ಅಥವಾ ಜೋಡಿ ಪದಕ್ಕೆ ಉದಾಹರಣೆ ಆಗಿರ್ತೈತೆ ರೀ. ಓಕೆನಾ. ಓಕೆ ನೆಕ್ಸ್ಟ್ ಇದೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಗ್ರಾಮ್ಯಾಟಿಕಲ್ ಕಾನ್ಸೆಪ್ಟ್ ಇದು. ಏನಪ್ಪ ಅಂತಂದ್ರೆ ಆದ್ಯಾಹಾರಗಳಂತ ಬರ್ತಾವೆ. ಆದ್ಯಾಹಾರ ಅಂದ್ರೆ ಮೀನಿಂಗ್ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡ್ಬೋದು ರೀ. ಓಕೆನಾ. ಏನು ಆದ್ಯಾಹಾರ ಅಂತಂದ್ರೆ ನೋಡಿರಿ, ಡ್ಯಾಶ್ ಯಾವಾಗ ಬಂದೆ, ಇದು ಸೆಂಟೆನ್ಸ್ ರೀ. ಇಲ್ಲಿ ಐತಲ್ರಿ, ಇದು ಸೆಂಟೆನ್ಸ್. ಕ್ವಶನ್ ಇಲ್ಲೇ ಐತಿ. ಈ ವಾಕ್ಯದಲ್ಲಿ ಬಿಟ್ಟು ಹೋಗಿರುವ ಆದ್ಯಾಹಾರ ಪದವನ್ನು ಗುರುತಿಸಿ ಅಂತ ಕೇಳೋಣ. ಓಕೆನಾ. ಸೊ ಯಾವುದು ಅಲ್ಲಿ ಸೇರ್ಬೇಕಾಗೈತಿ ಅದನ್ನ ಗುರುತಿಸ್ಬೇಕಂದ್ರೆ ನಾವು ಏನಪ್ಪ ಅಂತಂದ್ರೆ ಫಸ್ಟ್ ಇಲ್ಲಿ ಏನು ಬಳಕೆ ಆಗೈತಿ ಅನ್ನೋದು ಇಂಪಾರ್ಟೆಂಟ್ ರೀ. ಕರ್ಮಪದ ಏನು ಬಳಕೆ ಆಗೈತಿ, ಆಮೇಲೆ ಕ್ರಿಯಾಪದ ಏನು ಬಳಕೆ ಆಗೈತಿ, ಅವಾಗ ಮಾತ್ರ ನಾವೇನಪ್ಪ ಅಂದ್ರೆ ಆದ್ಯಾಹಾರದಲ್ಲಿ ಕರ್ತೃಪದವನ್ನು ಗುರುತಿಸೋಕೆ ಈಸಿ ಆಗುತ್ತೆ. ಓಕೆನಾ. ಯಾವಾಗ ಬಂದೆ. ಓಕೆನಾ. ಸೊ ಅವರು ಯಾವಾಗ ಬಂದೆ ಅಂತ ಕೇಳ್ತವೇನ್ರಿ, ಬರಲ್ಲ. ಯಾಕಂದ್ರೆ ಅಲ್ಲಿ ಬಹುವಚನ ಐತಿ, ಅಲ್ಲಿ ಏನೈತಿ ಸಿಂಗಲ್ ಏಕವಚನ ಬೇಕು ನಮಗೆ. ಆಮೇಲೆ ಅವನು ಏನಪ್ಪ ಅಂತಂದ್ರೆ ಯಾವಾಗ ಬಂದೆ, ಅಲ್ಲಿ ನೋಡ್ರಿ ಯಾವಾಗ ಅನ್ನೋದು ಕನ್ಸಿಡರ್ ಆಗುತ್ತೆ ಇಲ್ಲಿ. ಬಟ್ ಬಂದೆ ಅಂತ ಕೇಳೋಣ. ಸೊ ಅಲ್ಲಿ ಏನಪ್ಪ ಅಂತಂದ್ರೆ ಅವನಿಗೆ ಕೇಳಕತ್ತಾರೆ ಡೈರೆಕ್ಟಾಗಿ. ಸೊ ನೀನು ಯಾವಾಗ ಬಂದೆ, ಕರೆಕ್ಟ್ ಐತಾ. ಎಸ್. ಸೊ ಹಿಂಗೇನಪ್ಪ ಅಂತಂದ್ರೆ ಅವಳು ಯಾವಾಗ ಬಂದೆ ಅದು ಬರಲ್ಲ. ಓಕೆನಾ. ಸೊ ಏನಪ್ಪ ಅಂದ್ರೆ ಆದ್ಯಾಹಾರದ ಏನಪ್ಪ ಅಂದ್ರೆ ಪ್ರಿನ್ಸಿಪಲ್ ಕರ್ತೃ ಕರ್ಮ ಕ್ರಿಯಾಪದ ಏನಪ್ಪ ಅಂತಂದ್ರೆ ಸೆಂಟೆನ್ಸ್ನಲ್ಲಿ ಕರೆಕ್ಟ್ ಮ್ಯಾಚ್ ಆಗ್ಬೇಕು ರೀ. ಅದಕ್ಕೇನಪ್ಪ ಅಂದ್ರೆ ನಾವು ಆದ್ಯಾಹಾರ ಅಂತ ಕರಿತಾರೆ. ಆದ್ಯಾಹಾರದ ಮೇಲೆ ಕ್ವಶನ್ ಇದೇ ರೀತಿ ಇರ್ತಾವ್ರಿ. ಯಾಕಂದ್ರೆ ಬಿಟ್ಟು ಹೋಗಿರೋ ಪದವನ್ನು ಗುರುತಿಸೋದು. ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟು. ಆದ್ಯಾಹಾರ ಪದ ಯಾವ ರೀತಿ ಇರುತ್ತಾ, ಆದ್ಯಾಹಾರ ಪದವು ವಾಕ್ಯದಲ್ಲಿ ಬಿಟ್ಟು ಹೋಗಿರುವ ಅಥವಾ ಹೇಳದಿರುವ, ಓಕೆನಾ, ಹೇಳದಿರುವ ಒಂದು ಪದವನ್ನು ಪೂರ್ತಿಯಾಗಿ ಊಹಿಸಿಕೊಂಡು. ಓಕೆನಾ. ಆದ್ಯಾಹಾರ ಅನ್ನೋದೇ ಊಹಿಸಿಕೊಂಡು. ಬಟ್ ಊಹಿಸಿಕೊಂಡಿದ್ದು ಏನಪ್ಪ ಅಂದ್ರೆ ಅಕಾರ್ಡಿಂಗ್ ಟು ಗ್ರಾಮ್ಯಾಟಿಕಲ್ ಇರಬೇಕು. ಓಕೆನಾ. ಸೊ ನೆಕ್ಸ್ಟ್ ಮೇಲಿನ ವಾಕ್ಯದಲ್ಲಿ ಸರಿಯಾದ ರೂಪ ನೀನು ಯಾವಾಗ ಬಂದೆ. ಓಕೆನಾ. ಈ ರೀತಿ ರಚನೆ ಆಗಬೇಕಾಗಿತ್ತದು. ಅಲ್ಲಿ ಏನಾಗಿತ್ತು ಅಂದ್ರೆ ಬೇರೆ ಆಪ್ಷನ್ ತೊಗೊಂಡು ನಾವು ಎಕ್ಸಾಂಪಲ್ ಕನ್ಸಿಡರ್ ಮಾಡಿಬಿಟ್ಟು ಆನ್ಸರ್ ಕನ್ಸಿಡರ್ ಮಾಡಿದ್ವಿ. ಓಕೆನಾ. ನೆಕ್ಸ್ಟ್ ನೋಡಿರಿ, ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಕನ್ನಡ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಕ್ವಶನ್ ಆಗ್ತಿರ್ತಾವೆ. ಅಂದ್ರೆ ಪ್ರಚಲಿತ ವಿದ್ಯಮಾನಗಳು ಕೂಡ ಕ್ವಶನ್ ಆಗ್ತಿರ್ತಾವೆ. ಏನಪ್ಪ ಅಂತಂದ್ರೆ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ನಡೆಯಲಿದೆ. ಓಕೆನಾ. ಆ್ಯಕ್ಚುಲಿ ಅಂದರೆ 88ನೇದು ಏನಪ್ಪ ಅಂದ್ರೆ 2025ರಲ್ಲಿ ಆಯೋಜನೆ ಆಗೈತೆ ರೀ ಇದು. ಓಕೆನಾ. ಅಂದ್ರೆ ಆಲ್ರೆಡಿ ಸಿಟಿ ಡಿಸೈಡ್ ಆಗೈತಿ. ಬಟ್ ಆವಾಗ ಆಯೋಜನೆ ಮಾಡಲಿಲ್ಲ. ಓಕೆನಾ. ಸೊ ಹಂಗಾಗಿ ಏನಪ್ಪ ಅಂತಂದ್ರೆ ಇನ್ನೂ ಅದು ಏನಪ್ಪ ಅಂದ್ರೆ ನಡೆಯೋದು ಪೆಂಡಿಂಗ್ನಾಗ ಐತಿ. ಬಟ್ ನಡೀತೈತಿ. ಓಕೆನಾ. ಸೊ ಎಲ್ಲಿ ನಡೀತೈತಿಪ್ಪ ಅಂತಂದ್ರೆ ಇದನ್ನು ಡಿಸೈಡ್ ಮಾಡಿರೋ ಪ್ಲೇಸ್ ಇಲ್ಲಪ್ಪ ಅಂದ್ರೆ ಬಳ್ಳಾರಿಯಲ್ಲಿ ಡಿಸೈಡ್ ಮಾಡ್ಯಾರ. ಓಕೆನಾ. ಬಳ್ಳಾರಿಯಲ್ಲಿ. ಇನ್ನು ಇದರ ಅಧ್ಯಕ್ಷತೆಯನ್ನು ಯಾರಪ್ಪ ಅಂದ್ರೆ ಬಾನು ಮುಸ್ತಾಕ್. ಓಕೆನಾ. ಬಾನು ಮುಸ್ತಾಕ್ ಅವರು ವಹಿಸೋರಿದ್ದಾರೆ. ಓಕೆನಾ. ಸೊ ಏನಪ್ಪ ಅಂದ್ರೆ ಹಲವಾರು ಕಾರಣಗಳಿಂದ ಇನ್ನೂ ಇದು ನಡೆದಿಲ್ಲ. ಬಟ್ ಆನ್ಸರ್ ಏನಪ್ಪ ಅಂತಂದ್ರೆ ಬಳ್ಳಾರಿ. ಓಕೆನಾ. ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ 1915ರಲ್ಲಿ ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಸ್ಥಾಪನೆ ಆಗುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಚಾರ. ಓಕೆನಾ. ಸೊ ಇದನ್ನ ಸ್ವಲ್ಪ ನೆನ್ಪಿಟ್ಕೋರಿ. ಓಕೆನಾ. ನೆಕ್ಸ್ಟ್ ಇಲ್ಲೈತೆ ನೋಡಿರಿ, ಬಾನು ಮುಸ್ತಾಕ್. ಸೊ ಅಧ್ಯಕ್ಷತೆ ವಹಿಸೋರು ಬಾನು ಮುಸ್ತಾಕ್. 2025 ಬಳ್ಳಾರಿಯಲ್ಲಿ ನಡಿಬೇಕಾಗಿತ್ತು, ಆದರೆ ಇಲ್ಲಿವರೆಗೆ ಆಯೋಜನೆಗೊಂಡಿಲ್ಲ. ಓಕೆನಾ. ಇನ್ನು ನೆಕ್ಸ್ಟು ವೆರಿ ಇಂಪಾರ್ಟೆಂಟು, ಕನ್ನಡದ ಭಗವದ್ಗೀತೆ ಎಂದು ಈ ಕೆಳಗಿನ ಯಾವ ಕೃತಿಯನ್ನು ಕರೆಯಲಾಗುತ್ತದೆ. ಶಬ್ದಮಣಿ ದರ್ಪಣ, ಮಂಕುತಿಮ್ಮನ ಕಗ್ಗ, ಒಡ್ಡಾರಾಧನೆ, ಆಮೇಲೆ ರಾಮಾಯಣ ಅಂತ ಕೊಟ್ಟರ. ಓಕೆನಾ. ಕನ್ನಡದಲ್ಲಿ ಭಗವದ್ಗೀತೆ ಅಂತ ನಾವು ಯಾವುದನ್ನು ಕರಿತೀವಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಮಂಕುತಿಮ್ಮನ ಕಗ್ಗವನ್ನು ಕರಿತೀವಿ. ಸೊ ಮಂಕುತಿಮ್ಮನ ಕಗ್ಗ ಏನಪ್ಪ ಅಂತಂದ್ರೆ DVG ಅವರು ಬರೆದಂಥದ್ದು. ಓಕೆನಾ. ಇವರನ್ನು ಏನಪ್ಪ ಅಂದ್ರೆ ಆಧುನಿಕ ಸರ್ವಜ್ಞ ಅಂತ ಕೂಡ ಕರೀತಾರು. ಓಕೆ. ಇನ್ನು ನೆಕ್ಸ್ಟ್ ಇಲ್ಲಿದ್ದಾರೆ ನೋಡಿರಿ, DVG ಅವರು ಬರೆದಿರುವ ಕನ್ನಡದ ಭಗವದ್ಗೀತೆ ಎಂಬ ಉಪ ಹೆಸರಿನಿಂದ ಈ ಒಂದು ಕೃತಿಯನ್ನು ಕರೀಲಾಗುತ್ತೆ. ಏನೇನಪ್ಪ ಅಂತಂದ್ರೆ ಇವರ ಒಂದು ಪ್ರಮುಖ ಸಾಲುಗಳು ನಾವೇನಪ್ಪ ಅಂದ್ರೆ ಬಸ್ನಲ್ಲಿ ಹೋಗುವಾಗ ನೋಡ್ತಿರ್ತೀವಿ. ಇರುವ ಭಾಗ್ಯವ ನೆನೆದು ಬಾರನೆಂಬುದು ಬಿಡು ಹರುಷಕ್ಕಿದೆ ದಾರಿ ಅಂತ. ಓಕೆನಾ. ಸೊ ಇದು ಕೂಡ ನೆನ್ಪಿಟ್ಕೋರಿ. ನೆಕ್ಸ್ಟ್
ಕೆಳಗಿನ ಹೊಂದಾಣಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ. ಓಕೆನಾ. ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಕನ್ನಡ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆಯನ್ನು ಕೊಟ್ಟವರು ಏನಪ್ಪ ಅಂತಂದ್ರೆ ಅವ್ರದ್ದು ಅಡ್ಡನಾಮ ಅಥವಾ ಉಪನಾಮದಿಂದ ಕರಿತಿರ್ತಾರೆ. ಸೊ ಅದರಲ್ಲಿ ಏನಪ್ಪ ಅಂದ್ರೆ ಯಾವ ಹೊಂದಾಣಿಕೆ ತಪ್ಪಾಗಿದೆ ಅಂತ. ಓಕೆನಾ. ಫಸ್ಟ್ನೇದು ನೋಡ್ರಿ, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಯಾರಿಗೆ ಕರೀತಾರಂತ? ರಾಘವಂಕರಿಗೆ ಕರೀತಾರ್ರಿ? ಅಲ್ರಿ. ಓಕೆನಾ. ಯಾಕಂದರೆ ಬೇರೆದವ್ರು ಅದಾರ, ಹೇಳ್ತೀನಿ. ಆಮೇಲೆ ಆಧುನಿಕ ಸರ್ವಜ್ಞ ಅಂತ DVG ಗುಂಡಪ್ಪ ಕರೀತಾರೆ. ಇನ್ನು ಕನ್ನಡದ ವುಡ್ಸ್ವರ್ತ್ ಅಂತ ಕುವೆಂಪುನವ್ರಿಗೆ ಕರೀತಾರೆ. ಇನ್ನು ಕನ್ನಡದ ವಚನಗಳ ಪಿತಾಮಹ ಅಂತ ಪಗು ಹಳಕಟ್ಟಿ ಅವ್ರಿಗೆ ಕರೀತಾರೆ. ಬಟ್ ಏನಪ್ಪ ಅಂತಂದ್ರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಯಾರಿಗೆ ಕರೀತಾರಪ್ಪ ಅಂತಂದರೆ ಇಲ್ಲಿದ್ದಾರೆ ನೋಡ್ರಿ, ಕುಮಾರವ್ಯಾಸರಿಗೆ ಕರೀತಾರೆ. ಓಕೆನಾ. ಸೊ ಇವರಿಗೆ ರಾಘವಂಕರಿಗೆ ಏನಪ್ಪ ಅಂದ್ರೆ ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ. ಓಕೆನಾ. ಇಲ್ಲೈತೆ ನೋಡ್ರಿ, ಅವ್ರದ್ದು ಕೂಡ ಮಾಹಿತಿ ಐತಿ ಕೆಳಗಡೆ. ಇಲ್ಲೈತೆ ನೋಡ್ರಿ, ರಾಘವಂಕರಿಗೆ ಏನದಪ್ಪ ಅಂದ್ರೆ ಬಿರುದು ಷಟ್ಪದಿಯ ಬ್ರಹ್ಮ, ಉಭಯ ಕವಿ, ಕಮಲ ರವಿ. ಓಕೆನಾ. ಸೊ ಈ ರೀತಿ ಆದಂಥದ್ದು ಏನಪ್ಪ ಅಂತಂದ್ರೆ ಇವ್ರಿಗೆ ಅದಾವೆ ರಾಘವಂಕರಿಗೆ. ಬಟ್ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಏನಪ್ಪ ಅಂತಂದ್ರೆ ಕುಮಾರವ್ಯಾಸರ ಒಂದು ಅಂಕಿತನಾಮ ಅಥವಾ ಅಡ್ಡ ಹೆಸರು. ಓಕೆನಾ. ನೆಕ್ಸ್ಟು ಇನ್ನು ಕುವೆಂಪುನವರ ಬರೆದಂತಹ ಜಯಭಾರತ ಜನನಿಯ ತನುಜಾತೆ ಗೀತೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ನಾಡಗೀತೆಯಾಗಿ ಯಾವ ವರ್ಷದಲ್ಲಿ ಅಳವಡಿಸಿಕೊಂಡಿದೆ ಅಂತ. ಓಕೆನಾ. ಸೊ ಇದು ಕೂಡ ಇಂಪಾರ್ಟೆಂಟು. ಇದೇನಪ್ಪ ಅಂತಂದ್ರೆ ಯಾವಾಗ ಅಳವಡಿಸ್ಕೋತಾರಪ್ಪ ಅಂದ್ರೆ 2004 ಅಳವಡಿಸ್ಕೋತಾರೆ ನೋಡ್ರಿ. ಓಕೆನಾ. ಇಲ್ಲಿದೆ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಮಾಹಿತಿ. ಏನಪ್ಪ ಅಂತಂದ್ರೆ ಇವರು 1924 ಏನಪ್ಪ ಅಂತಂದ್ರೆ ಇವರ ಮೊದಲ, ಈಗ ಕುವೆಂಪು ಅಂತ ಕರಿತೀವಿ, ಬಟ್ ಅವ್ರ ಮೊದಲ ಏನಪ್ಪ ಅಂತಂದ್ರೆ ಕಾವ್ಯ ಇದು ಏನಪ್ಪ ಅಂದ್ರೆ ಕಾವ್ಯ ನಾಮ ಏನಾಗಿರ್ತೈತೆ ಅಂದ್ರೆ ಕಿಶೋರ ಚಂದ್ರವಾಣಿ ಅಂತ. ಓಕೆನಾ. ಅದರಲ್ಲಿ ಬರೀತಾರೆ ಇದನ್ನು 1924. ಆಮೇಲೆ ಏನಪ್ಪ ಅಂತಂದ್ರೆ ಅದನ್ನು ಕರ್ನಾಟಕ ಸರ್ಕಾರ 2004 ಜನವರಿಯಲ್ಲಿ ಇದನ್ನು ನಾಡಗೀತೆಯಾಗಿ ಅಳವಡಿಸ್ಕೊಂಡಾರ್ರಿ. ಇದು ಏನಪ್ಪ ಅಂದ್ರೆ ಅನಂತ ಸ್ವಾಮಿ ಅವರ ಸಂಯೋಜನೆ ಅಥವಾ ರಾಗದಲ್ಲಿ ಇದನ್ನ ಹಾಡ್ತಾರೆ. ಟೋಟಲ್ ಏನಪ್ಪ ಅಂತಂದ್ರೆ 2 ನಿಮಿಷ 20 ಸೆಕೆಂಡು ಟೋಟಲ್ ಟೈಮು ಇರ್ತೈತೆ ನೋಡ್ರಿ. ಓಕೆನಾ. 2 ನಿಮಿಷ 20 ಸೆಕೆಂಡ್. ಸೊ ಇದೇನಪ್ಪ ಅಂತಂದ್ರೆ ಇವತ್ತಿನ ಒಂದು ಕನ್ನಡ ಗ್ರಾಮರ್ ಇದಾಗಿತ್ತು. ಸೊ ಇದೇ ಥರ ಏನಪ್ಪ ಅಂದ್ರೆ ಇನ್ನೊಂದು 2 ದಿವಸ ಊರಲ್ಲಿ ಇರ್ತೀನಿ. ಸೊ ಹಂಗಾಗಿ ಕ್ಲಾಸ್ ಅಪ್ಡೇಟ್ ಆಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೋಡ್ತಾಯಿರಿ. ಟೇಕ್ ಕೇರ್.